ಇಲ್ಲಿ ಕೆಲವು ವರ್ಷಗಳ ಹಿಂದೆ ಈ ಭಾಗದ ಪ್ರಸಿದ್ಧ ದೇವಳವನ್ನು ಸಂಪರ್ಕಿಸಲು ಸೇತುವೆ ಬೇಕು ಎನ್ನುವ ಕೂಗು ಕೇಳಿಬಂದಿತು. ಸಾರ್ವಜನಿಕರ ಕೂಗಿನ ಹಿನ್ನೆಲೆಯಲ್ಲಿ ಇಲ್ಲಿ ಹರಿಯುವ ಸೌಪರ್ಣಿಕ ನದಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟಿನ ಜೊತೆಗೆ ಸಂಪರ್ಕ ಸೇತುವೆ ನಿರ್ಮಾಣವಾಗಿತ್ತು. ಇನ್ನೇನು ಈ ಭಾಗದ ಬೇಡಿಕೆ ಈಡೇರಿತು ಎನ್ನುವ ಖುಷಿಯಲ್ಲಿ ವರ್ಷಗಳನ್ನು ಕಳೆದ ಸ್ಥಳೀಯರಿಗೆ ಹೊಸ ಆಘಾತ ಎದುರಾಗಿದೆ. ತಲೆಮಾರುಗಳಿಂದ ಸಂಚರಿಸುತ್ತಿದ್ದ ಸಂಪರ್ಕ ರಸ್ತೆಗೆ ಗೇಟ್ ಅಳವಡಿಸಿ ದಾರಿ ಬಂದ್ ಮಾಡಿರುವುದು ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಬೈಂದೂರು ತಾಲೂಕಿನ ಹೇರೂರು ಗ್ರಾಮದ ಹುಂತನಗೋಳಿ ಗ್ರಾಮಸ್ಥರ ಹೊಸ ಕಥೆ ವ್ಯಥೆ ಇದು. ಈ ಹಿಂದೆ ಇಲ್ಲಿ ಗ್ರಾಮದ ಮಧ್ಯೆ ಹರಿಯುವ ಸೌಪರ್ಣಿಕ ನದಿ ದಾಟುವುದೇ ಕಷ್ಟದ ಕೆಲಸವಾಗಿತ್ತು. ಅರಣ್ಯ ತಪ್ಪಲಿನ ಈ ಪ್ರದೇಶ ಹೇರೂರು ಮತ್ತು ಆಲೂರು ಗ್ರಾಮದ ನಡುವೆ ಇರುವ ಹೇರೂರು ಹುಂತನಗೋಳಿಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲ ಎರಡು ಗ್ರಾಮಗಳ ಆರಾಧ್ಯ ಕ್ಷೇತ್ರ. ಸೇತುವೆ ಇಲ್ಲದ ಹಿನ್ನೆಲೆಯಲ್ಲಿ ಇಲ್ಲಿನ ದೇವರ ದರ್ಶನಕ್ಕೆ ಬರಲು ಆಲೂರು ಗ್ರಾಮಸ್ಥರು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಇತ್ತು. ಕೃಷಿ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಇಲ್ಲಿನ ನಿವಾಸಿಗಳು ಕೂಲಿಗೋಸ್ಕರ ಆಲೂರು, ಹೇರೂರು, ಹುಂತನಗೋಳಿಗೆ ತೆರಳುತ್ತಾರೆ. ಹೊಳೆ ಈಚೆಗಿನ ಹುಂತನಗೋಳಿ ಜನರಿಗೆ ಆಲೂರು ಪೇಟೆ ಸನಿಹದ ಪ್ರದೇಶ. ಆಸ್ಪತ್ರೆ, ಶಾಲೆ ಇನ್ನಿತರ ದೈನಂದಿನ ಅವಶ್ಯಕತೆಗೆ ಆಲೂರು ಪೇಟೆ ನೆಚ್ಚಿಕೊಂಡಿದ್ದ ಇಲ್ಲಿನ 100ಕ್ಕೂ ಅಧಿಕ ಕುಟುಂಬಗಳು ನೆಲೆಸಿವೆ. ಹೇರೂರು ಬಹಳ ದೂರ ಆಗೋದ್ರಿಂದ ಸಂಪರ್ಕ ಸೇತುವೆ ನಿರ್ಮಿಸುವಂತೆ ಬೇಡಿಕೆ ಸಲ್ಲಿಸಿ ಕೊನೆಗೆ ಸರ್ಕಾರ ಕಿಂಡಿ ಅಣೆಕಟ್ಟು ಜೊತೆಗೆ ಸಂಪರ್ಕ ಸೇತುವೆ ನಿರ್ಮಿಸಿತ್ತು. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಎನ್ನುವಂತೆ ಇದ್ದ ಗ್ರಾಮಸ್ಥರಿಗೆ ಸಂಪರ್ಕ ರಸ್ತೆಯಿಂದಲೇ ಕಂಟಕ ಎದುರಾಗಿದೆ. ಸ್ಥಳೀಯರವರು ತಮಗೆ ಸೇರಿದ ಜಾಗದಲ್ಲಿ ರಸ್ತೆ ಇದೆ ಎಂದು ನಡೆದಾಡುವ ರಸ್ತೆ ಗೇಟ್ ಅಳವಡಿಸಿರೋದು ಪ್ರತಿಭಟನೆಗೆ ಕಾರಣವಾಗಿದೆ. ಇಲ್ಲೊಂದು ಹುಂತನಗೋಳಿ ಅಂತ ದೇವಸ್ಥಾನ ಇತ್ತು. ಅದಕ್ಕೆ ನೂರಾರು ಭಕ್ತರು ಕೆಲವು ಸಮಯ ಅದಕ್ಕೆ ಇದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸಂಕ್ರಾಂತಿ, ಶುಕ್ರವಾರ ಇದಕ್ಕೆಲ್ಲ ಎಷ್ಟೋ ಜನ ಬರ್ತಾರೆ. ಆಯಿತಾ, ಆ ಷಷ್ಠಿ ಸಮಯಕ್ಕೆ ಸಾಧಾರಣ 15-20 ಸಾವಿರ ಜನ ಬರ್ತಾರೆ. ಇದು ಈ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ನಂಬಿರುವ ದೇವಸ್ಥಾನ. ಆದ್ದರಿಂದ ಆವಾಗಿಂದ ಈ ರಸ್ತೆ ಇತ್ತು. ಇವಾಗ ಒಂದೇ ಸಮ ಇದು ಮಾಡಿದರೆ, ರಸ್ತೆ ಬಂದ್ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾನು ಇದ್ರ ಸಲುವಾಗಿ ಸುಮಾರು ಅರ್ಧ ಎಕರೆ ಪಟ್ಟ ಜಾಗ ಬಿಟ್ಟುಕೊಟ್ಟಿದ್ದೆ. ಎಲ್ಲಿ ಬೇಕಾದ್ರೂ ತೆಂಗಿನ ತೋಟದಲ್ಲಿ ಎಲ್ಲಿ ಬೇಕಾದರೂ ಹೋಗಿ, ಯಾಕಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವುದಿದ್ದರೆ ನಮ್ಮಿಂದ ಬೇರೆ ಸಹಾಯ ಮಾಡೋಕ್ಕಾಗದಿದ್ರು ಈ ರೀತಿಯಾಗಿ ಸಹಾಯ ಮಾಡುವಂಥ ಒಂದು ಮನಸ್ಸು. ಈಗ ಇವರು ಬಂದ್ ಮಾಡಿದ್ದು ನೋಡಿದರೆ ಭಾಳ ಬೇಸರ ಆಗುತ್ತೆ. ನಾವು ನಮ್ಮ ಈ ಜಾಗ ನಮ್ಮ ಮಾವನ ಅಪ್ಪನ ವೆಂಕಪ್ಪ ಶೆಟ್ಟರ ಕಾಲದಿಂದ ನಾವು ಇಲ್ಲಿ ಇದ್ದದ್ದು. ಅದು ನಮ್ಮ ಸ್ವಂತ ಪಟ್ಟ ಜಾಗದಲ್ಲಿ 167/1 8 ಎಕರೆ 15 ಸೆನ್ಸಲ್ಲಿ 150 ವರ್ಷದಿಂದ ನಮ್ಮ ಮನೆಗೆ ಮಾತ್ರ ಆ ರೋಡ್ ಇದ್ದದ್ದು. ಯಾವ ಪಂಚಾಯತ್ ಕೂಡ ನಮಗೆ ರೋಡ್ ಮಾಡಿ ಕೊಡಲಿಲ್ಲ. ಮತ್ತು ಇದರ ಸುತ್ತ ನಮ್ಮ ಪ್ರಾಪರ್ಟಿ ಇನ್ನೊಂದು 26/1 ನಮ್ಮದು ಇನ್ನೊಂದು 16 ಎಕರೆ 95 ಸೆನ್ಸ್ ಉಂಟು. ಅದಕ್ಕೆ ಸುತ್ತ ನಮ್ಮ ರೋಡು ಹೋಗಲಿಕ್ಕಾಗಿ ನಾವು ಈ ರೋಡು ಕೂಡ ಕೆಳಗೆ ನಮ್ಮ ಸುತ್ತ ಪ್ರಾಪರ್ಟಿಗೆ ಹೋಗಲಿಕ್ಕೆ ರೋಡು ನಾವು ಮಾಡಿಕೊಂಡದ್ದು. ಇದಕ್ಕೆ ಯಾವ ಪಂಚಾಯತಿನವರು ನಮಗೆ ಹಣ ಕೊಡಲಿಲ್ಲ, ನಾವು ಮಾಡಲೂ ಇಲ್ಲ. ಇದು ಮ್ಯಾನ್ಯುವಲ್. ಆಗ ಈ ಇಟ್ಯಾಚಿ ಇಲ್ಲ, JCP ಇಲ್ಲ, ಯಾವುದೇ ಮೆಷಿನರಿ ಇಲ್ಲದ ಕಾಲದಲ್ಲಿ ಇದರಲ್ಲಿ ಮ್ಯಾನ್ಯುವಲ್ ಆಗಿ ಮಾಡಿದಂಥ ರಸ್ತೆಗಳು ಇದು. ಆಮೇಲೆ ಇವರೆಲ್ಲ ಊರಿನವರು ನಮ್ಮ ಗದ್ದೆಗೆ ಅಥವಾ ನಮ್ಮ ತೋಟಕ್ಕೆ ತಂದು ಎಲ್ಲ ದನ, ಕರು, ಎಮ್ಮೆ ಎಲ್ಲ ತಂದು ಬಿಡೋದು. ಮತ್ತು ಇಲ್ಲಿ ರಾತ್ರಿ 10 ಗಂಟೆ ನಂತರ ಲೈಟ್ ಹಾಕೋದು, ಕಲ್ಲು ಬಿಸಾಡೋದು, ಆಮೇಲೆ ಇದರಲ್ಲಿ ತೆಂಗಿನ ಮರದಿಂದ ಇದು ತೆಂಗಿನಕಾಯಿ ಕೀಳೋದು, ಅಡಿಕೆ ಕೀಳೋದು. ಆಮೇಲೆ ಮೇಲೆ ಅಲ್ಲಿ ನಮ್ಮ ಎಂಟ್ರೆನ್ಸಿನಲ್ಲಿ ಕೆಳಗೆ ಬರುವಾಗ ಬಿಯರ್ ಬಾಟ್ಲಿ, ಇಸ್ಪೀಟ್ ಮತ್ತು ಒಂದು ಕಡೆ ನೀರೋದು ಕೂಡ ನೋಡಿದೆ ನಾನು. ದಿನ ಒಂದಷ್ಟು ಬಾಟ್ಲು, ಅದು ಎಷ್ಟು ಬಿಸ್ಲರಿ ನೀರಿನ ಬಾಟ್ಲುಗಳು, ರಾತ್ರಿ ಫುಡ್ಡು ತರಿಸಿದ್ದು ಅಲ್ಲೇ ಅರ್ಧ ಬಿಟ್ಟು ಹೋಗುವಂಥದ್ದು. ಅದೆಲ್ಲ ನೋಡಿ ನಮಗೆ ಎಲ್ಲ ಅವ್ಯವಸ್ಥೆಗೆ ನಾವು ಅಲ್ಲಿ ಒಂದು ಗೇಟ್ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ಆಲ್ಟರ್ನೇಟಿವ್ ನಾವೇ ನಮ್ಮದೇ ಪಟ್ಟ ಜಾಗದಲ್ಲಿ ಇನ್ನೊಂದು, ಇದು ನಮ್ಮಲ್ಲಿ ಈಗ ಇರುವ ರಸ್ತೆ 8 ಫೀಟ್ ರೋಡು ಮಾತ್ರ. ನಮಗೆ ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಮಗೆ ಇದಕ್ಕೆ ಗೊಬ್ಬರ ತರಲಿಕ್ಕೆ ಲಾರಿಯಲ್ಲಿ ತರ್ತೇವೆ, ಮತ್ತು ಬೇರೆ ಎಲ್ಲ ಸಾಮಗ್ರಿ ತರುವಾಗ ಈಗ ಲಾರಿಯಲ್ಲಿ ಬರುವಂಥದ್ದು. ಆ ಲಾರಿ ತರುವಾಗ ಆ ರೋಡ್ ಆಗೋದಿಲ್ಲ ಅಂತೇಳಿ ನಮ್ಮದೇ ಸ್ವಂತ ಖರ್ಚಿನಲ್ಲಿ ಸುಮಾರು 5.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಈ ಹೊಸ ರೋಡನ್ನು ನಮ್ಮ ಪಟ್ಟ ಜಾಗದಲ್ಲೇ ಮಾಡಿದ್ದು. ಅದು ಕೂಡ
ಗ್ರಾಮಸ್ಥರು ಹಲವು ದಶಕಗಳಿಂದ ಬಳಸುತ್ತಿದ್ದ ಹುಂತನಗೋಳಿ ರಸ್ತೆ ಬಂದ್ ಮಾಡಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರ ಪ್ರಕಾರ ಸ್ಥಳೀಯ ಆಲೂರು ಪಂಚಾಯತ್ ಹುಂತನಗೋಳಿ ಸಂಪರ್ಕ ರಸ್ತೆ ಅಭಿವೃದ್ಧಿ ಮಾಡಿದ್ದು ನೀರಿನ ಹರಿವಿಗೆ ಅನುಕೂಲವಾಗುವಂತೆ ಮೋರಿ ಹಾಕಲಾಗಿತ್ತು. ಆದರೆ ರಸ್ತೆ ಜಾಗ ಪಟ್ಟಭೂಮಿಯಲ್ಲಿದೆ ಎಂದು ವಾದಿಸುತ್ತಿರುವ ಸ್ಥಳೀಯ ಪ್ರಭಾವಿಯೋರ್ವರು ಇಲ್ಲಿ ರಸ್ತೆ ಸಂಚಾರಕ್ಕೆ ಅವಕಾಶ ಇಲ್ಲ ಎಂದು ಗೇಟ್ ಅಳವಡಿಸಿದ್ದು ಅಲ್ಲದೆ ನೀರಿನ ಹರಿವಿಗೆ ಹಾಕಲಾಗಿದ್ದ ಮೋರಿಯನ್ನು ಕೂಡ ಒಡೆದಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಲ್ಲದೆ ಇದೇ ರಸ್ತೆಯ ಪಕ್ಕದಲ್ಲಿ ಗುಡ್ಡದಂತಿರುವ ಜಾಗವನ್ನು ಅಗೆದು ಇದೇ ಸಂಪರ್ಕ ರಸ್ತೆಗೆ ಪರ್ಯಾಯ ಮಾರ್ಗವೆಂದು ಸ್ಥಳೀಯ ಪ್ರಭಾವಿ ವ್ಯಕ್ತಿ ಹೇಳಿರೋದು ಗ್ರಾಮಸ್ಥರ ವಿರೋಧಕ್ಕೆ ಕಾರಣವಾಗಿ ವಿರೋಧ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಗಂಗೊಳ್ಳಿ ಪೊಲೀಸ್ ಠಾಣೆಗೆ ಸ್ಥಳೀಯರು ದೂರು ನೀಡಿದ ಪರಿಣಾಮ ಠಾಣಾಧಿಕಾರಿ ಪವನ್ ನಾಯ್ಕ್ ಸ್ಥಳಕ್ಕೆ ಆಗಮಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆಯ ಸಹಕಾರದೊಂದಿಗೆ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದರು. ಈ ವೇಳೆ ರಸ್ತೆ ಬಂದ್ ಮಾಡಿದ ಸ್ಥಳೀಯ ವ್ಯಕ್ತಿ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಈ ಹಿಂದಿನಿಂದಲೂ ನಡೆದಾಡುತ್ತಿದ್ದ ಸಂಪರ್ಕ ರಸ್ತೆಯನ್ನೇ ತೆರವು ಮಾಡಬೇಕು. ಹೊಸದಾಗಿ ನಿರ್ಮಿಸಿರುವ ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿಲ್ಲ. ಅತ್ಯಂತ ಅಪಾಯಕಾರಿಯಾಗಿರುವ ರಸ್ತೆಯಲ್ಲಿ ರಾತ್ರಿ ವೇಳೆ ಸಂಚರಿಸುವುದು ಕಷ್ಟದ ಕೆಲಸ. ನಮಗೆ ಮೊದಲಿನ ರಸ್ತೆಯನ್ನೇ ನೀಡಿ ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಗ್ರಾಮ ಪಂಚಾಯತಿನಿಂದ ಸುಮಾರು 16 ವರ್ಷಗಳಿಂದ ಅನುದಾನ ಹಾಕಿಕೊಂಡು ಮಾಡ್ಕೊಂಡು ಬಂದಂಥ ರಸ್ತೆ ಇದು. ಹಾಗೆ ಈಗ ಹೊಸ ರಸ್ತೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿ ಹಳ ರಸ್ತೆಯನ್ನು ಮುಚ್ಚೇನೆ ಅಂತ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ಒಪ್ಪಿಗೆ ಆಗಲಿ ಪರವಾನಗಿ ಆಗಲಿ ಪಡ್ಕೊಂಡಂಥದ್ದಿಲ್ಲ. ಇದು ರಸ್ತೆ ಅನ್ನುವಂಥದ್ದು ಮೂಲ ತುಂಬ ಒಂದು 25-30 ವರ್ಷ ಹಿಂದಿನಿಂದಲೂ ಕೂಡ ಅನುದಾನ ಹಾಕ್ಕೊಂಡು ಬಂದ ಮಾಹಿತಿ ನಮ್ಮ ಪಂಚಾಯತಲ್ಲಿ ಲಭ್ಯ ಇದೆ. ಅನುದಾನ ಹಾಕಿ ಪಂಚಾಯತ್ ರಸ್ತೆ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ ಇದು ಅವ್ರು ಹೇಳೋದು ಪಟ್ಟಾ ಜಮೀನು ಅಂತ. ಅಂದರೆ ನಮಗೂ ಕೂಡ ಅದು ಪಟ್ಟಾ ಜಮೀನು ಸರ್ಕಾರಿ ಜಮೀನು ಅನ್ನುವಂಥದ್ರ ಬಗ್ಗೆಯೂ ಮಾಹಿತಿ ಇಲ್ಲ. ಆದ್ದರಿಂದ ನಾವು ಕಂದಾಯ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಬರಲಿಕ್ಕೆ ಕೇಳಿದ್ದೇವೆ. ನಾವು ಅದನ್ನು ಪಂಚಾಯತ್ ರಸ್ತೆನ ಓಪನ್ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಗೂ ಬರಲಿಕ್ಕೆ ಕೇಳಿದ್ದೇವೆ. ಆದರೆ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಕಾನೂನು ಪ್ರೊಸೀಜರ್ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು. ಆದ್ದರಿಂದ ಸಂಬಂಧಪಟ್ಟ ಆರ್ ಐ ಇರ್ಬೋದು, ತಹಸೀಲ್ದಾರಿಗೆ ಮತ್ತು AC ಇನ್ಫಾರ್ಮ್ ಮಾಡಿ ಆನಂತರ ಅದನ್ನು ತೆರವು ಮಾಡಲಿಕ್ಕೆ ಅವ್ರ ಮುಖಾಂತರನೇ ತೆರವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ಹೋಗಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಸೇರಿದ್ದೇವೆ. ಸಾರ್ವಜನಿಕರು ಕೂಡ ಆಲೂರು ಗ್ರಾಮದ ಕೆಲವು ಮನೆಗಳು ಇದರಲ್ಲಿದೆ, ಕೆಳಗಡೆ ಇದೆ. ಅದೇ ರೀತಿ ಹೊಳೆಯಿಂದ ಹೊಳೆ ಇದೆ, ಹೊಳೆಯಿಂದ ಆಚೆಗೂ ಕೂಡ ಈ ರೋಡ್ ಲಭ್ಯ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆದ್ದರಿಂದ ರಸ್ತೆಯನ್ನು ತೆರವುಗೊಳಿಸ್ಬೇಕಂತೇಳಿ ನಾವೀಗ ಬಂದಿದ್ದೇವೆ, JCB ಸಮೇತ ಬಂದಿದ್ದೇವೆ. ಆದರೆ ಅಧಿಕಾರಿಗಳ ಇದ್ರ ಮೇಲೆ ಸಲಹೆ ಮೇರೆಗೆ ಅದ್ರ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿಕೊಂಡೇ ನಾವು ಮುಂದೆ ಅನ್ನುವಂಥ ಒಂದು ಪ್ಲ್ಯಾನ್ ಇಟ್ಕೊಂಡು ಈಗ ಅದಕ್ಕೆ ಸಂಬಂಧಪಟ್ಟಾಗೆ SI ಅವರಿಗೆ ಕಂಪ್ಲೇಂಟ್ ಕೊಡೋದಿರ್ಬೋದು. ಅದೇ ರೀತಿ ಕಂದಾಯ ಇಲಾಖೆಗೆ ಹಾಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅದರ ಒಂದು ಮನವಿಯನ್ನು ಕೊಟ್ಟು ಆನಂತರ ನಾವು ಅದನ್ನು ತೆರವು ಮಾಡೋ ಬಗ್ಗೆ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 50-60 ವರ್ಷದಿಂದ ಇರುವಂತಹ ಒಂದು ಪಂಚಾಯತ್ ರಸ್ತೆಯನ್ನು ಬೇರೆ ರಸ್ತೆಯನ್ನಾಗಿ ವರ್ಗೀಕರಿಸಲಿಕ್ಕೆ ಖಾಸಗಿಯವರು ಪ್ರಯತ್ನ ಮಾಡಿರ್ತಾರೆ. ಅದಕ್ಕೆ ಹೊಸ ರಸ್ತೆ ಮಾಡಿ ಕೊಡೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ಈ ರಸ್ತೆಯಿಂದ ಹೇರೂರು ಮತ್ತು ಕಾಲ್ತೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಾಗರಿಕರು ಕೂಡ ಈ ರಸ್ತೆಯಲ್ಲಿ ಪ್ರಯಾಣಿಸ್ತಾರೆ. ಆದರೆ ಈಗ ಅವರು ಹೊಸ ರಸ್ತೆ ಏನು ಮಾಡಿದ್ದಾರೆ ಅದರಲ್ಲಿ ಯಾವುದೇ ಸಂಚಾರಕ್ಕೆ ಅನುಕೂಲಕರವಾಗಿಲ್ಲ. ಆದ್ದರಿಂದ ನಾವು ಹೇಳೋದಿಷ್ಟೇ, ನೀವು ಯಾವುದೇ ರಸ್ತೆಯನ್ನು ಮಾಡಿಕೊಡಿ, ತೊಂದರೆ ಇಲ್ಲ. ಗ್ರಾಮ ಪಂಚಾಯತಿನ ರಸ್ತೆಯನ್ನು ಹೊಸ ರಸ್ತೆ ಮಾಡಿಕೊಡೋದನ್ನು ಸಂಚಾರಕ್ಕೆ ಮುಕ್ತವಾಗಿ ಮಾಡಿಕೊಡೋದರ ಜೊತೆಗೆ ಇದನ್ನು ತೆರವುಗೊಳಿಸಿ ಅಂತ ನಾವು ಕೇಳ್ಕೊಳ್ತೇವೆ. ಅದಕ್ಕಾಗಿ ನಮ್ಮ ಸಾರ್ವಜನಿಕರಿಗೆ ತುಂಬ ಹಾನಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಗಾಡಿಯ ಒಂದು ಕಲ್ಲು ಗಾಡಿ ಹೋಗ್ತಿತ್ತು, ಅದರಲ್ಲಿ ಗೇರ್ ಬಾಕ್ಸ್ ಹೊಡೆದೋಯ್ತು. ಮತ್ತು ಯಾರೋ ಮಗು ಮತ್ತು ಹುಡುಗಿ ಯಾರೋ ಬೈಕಲ್ಲಿ ಹೋಗುವಾಗ ಕೈ ಮುರ್ಕೊಂಡು ಹೋಗಿದ್ರು. ಹಾಗಾಗಿ ಸಾರ್ವಜನಿಕರಿಗೆ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಹೇರೂರು ಮತ್ತು ಕಾಲ್ತೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರ ಪರವಾಗಿ ಆಗ್ರಹಪಡಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಸರ್ಕಾರ ಹಲವು ವರ್ಷಗಳ ಬಳಿಕ ಗ್ರಾಮಸ್ಥರ ನೋವಿಗೆ ಸ್ಪಂದಿಸಿ ಸೇತುವೆ ಭಾಗ್ಯ ನೀಡಿದೆ. ಆದರೆ ದೈವದೇವರನ್ನ ಅತಿ ಹೆಚ್ಚು ನಂಬುವ ಭಾಗದಲ್ಲೇ ದೇವಸ್ಥಾನಕ್ಕೆ ತೆರಳುವ ರಸ್ತೆ ಬಂದ್ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸ್ಥಳೀಯರ ಪ್ರಶ್ನೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.